ನಮ್ಮ AK-47 ಅಭಿಮನ್ಯು ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಕಾಡಾನೆಗಳಿಗೆ ಮುಖ ಕೊಟ್ಟು ಗುದ್ದಾಡಿದಾನೆ ಅಂತೇಳಿ. ಈ ವಿಡಿಯೋದಲ್ಲಿ ಕೆಲವೊಂದು ಕ್ಲಿಪ್ಸ್ಗಳು ಹಾಕಿದ್ದೀನಿ. ಏನಕ್ಕೆ ನಮ್ಮ ಬಾಸ್ ಅಭಿಮನ್ಯು ಫೈಟ್ ಮಾಡ್ತಾ ಇದ್ದಾನೆ ಈ ಕಾಡಾನೆಗಳ ಜೊತೆ ಅಂದರೆ, ಏನು ನಮ್ಮ ಕಾಡಾನೆಗಳನ್ನು ಕ್ಯಾಪ್ಚರ್ ಮಾಡ್ತಾರಲ್ವ, ಅದಾದ ನಂತರ ಕೆಲವು ಆನೆಗಳು ಕಂಟ್ರೋಲ್ ಸಿಗಲ್ಲ. ಸೊ ಅವು ಕೂಡ ಅಷ್ಟೇ ಅಗ್ರೆಸಿವ್ ಆಗಿಯೂ ನಮ್ಮ ಸಾಕಾನೆಗಳ ಜೊತೆ ಫೈಟ್ ಮಾಡೋಕ್ಕೆ ಬರ್ತವೆ ಅಲ್ವಾ. ಸೊ ಇದೇ ಮೂಮೆಂಟ್ಲಿ ಏನಾಗುತ್ತೆ, ನಮ್ಮ ವಸಂತಣ್ಣ ಮತ್ತು ಅಭಿಮನ್ಯು ಅದನ್ನ ಕಂಟ್ರೋಲ್ ಮಾಡೋಕ್ಕೋಸ್ಕರ ಫೈಟ್ ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ನಿಮ್ಗೆ ಗೊತ್ತಿರೋಂಗೆ ನಮ್ಮ ಅಭಿಮನ್ಯು ಎತ್ತದ ಕೈ ಫೈಟ್ ಮಾಡೋದರಲ್ಲಿ ಯಾವುದೇ ಆನೆಗಳು ಬರಲ್ಲ, ಎಷ್ಟೇ ಮದಗಜ ಆಗಿದ್ದರೂ ಮುಖ ಕೊಟ್ಟು ಸರಿಯಾಗಿ ಕೊಟ್ಟು ಕಳಿಸ್ತಾ ಇರ್ತಾನೆ ಅಷ್ಟೇ ಅಲ್ವಾ. ಸೊ ಅಂಥ ಕೆಲವೊಂದು ವಿಡಿಯೋಗಳನ್ನ ಇಲ್ಲಿ ಹಾಕಿದ್ದೀನಿ. ಸುಮ್ಮನೆ ಯಾರೂ ಫೈಟ್ ಮಾಡಿಸಲ್ಲ ನಮ್ಮ ಆನೆಗಳ ಜೊತೆ. ಯಾವಾಗ ನಮ್ಮ ಕಾಡಾನೆಗಳು ಕಂಟ್ರೋಲ್ ಸಿಗಲ್ಲ, ಒಂದು ಸಲ ಕಾಲ್ಗೆಲ್ಲ ಹಗ್ಗ ಹಾಕಿದ ನಂತರ ಎದ್ದು ನಿಂತ್ಕೊಂಡ್ಮೇಲೆ ಏನು ಅರವಳಿಕೆ ಮದ್ದು ಹಾಕಿರ್ತಾರಲ್ವ, ಸೊ ಆದ ನಂತರ ತುಂಬ ಕೋಪ ಬಂದುಬಿಡುತ್ತೆ, ನನ್ನ ಯಾರು ಇಟ್ಕೊಂಡಿದ್ದಾರೆ ಏನು ಅಂತಂತೇಳಿ. ಅದು ಸಹಜ ಅಲ್ವಾ. ಆ ಟೈಮಲ್ಲಿ ಅವು ಮುಖ ಕೊಟ್ಟು ನಮ್ಮ ಸಾಕಾನೆಗಳ ಜೊತೆ ಫೈಟಿಗೆ ಬಂದಾಗ ಅಭಿಮನ್ಯು ಕೆಲವು ಆನೆಗಳನ್ನ ಹೊಡೆದು ಲಾರಿ ಹತ್ತಿಸಿದ್ದು ಹಾಗೂ ಕಂಟ್ರೋಲ್ ತಗೊಂಡಿದ್ದು ಎಲ್ಲನೂ ಕೂಡ ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಸೊ ಸುಮಾರು ಜನ ಹೇಳ್ತಾಯಿದ್ರು, ಯಾಕೆ ಆನೆಗಳನ್ನ ಓಡಿಸ್ತಾ ಇದ್ದೀರಾ, ಪಾಪ ಅವು ಕೂಡ ಪ್ರಾಣಿಗಳದು ಅಂತ. ಹೌದು, ಅವು ಕೂಡ ಪ್ರಾಣಿಗಳೇ, ಬಟ್ ಏನು ಮಾಡೋದು. ಸೊ ಕೆಲವೊಂದು ಸಲ ಕ್ಯಾಪ್ಚರಿಂಗೆಲ್ಲ ಹೋಗ್ಬೇಕಾದ್ರೆ ಇಂಥ ಸಣ್ಣ ಪುಟ್ಟ ಫೈಟ್ಗಳು ಆಗ್ತಾ ಇರುತ್ತೆ. ಸೊ ಅದು ಕೆಲವೊಂದು ವೀಡಿಯೋಗಳನ್ನ ನಾವು ಕ್ಯಾಪ್ಚರ್ ಮಾಡ್ಕೊಂಡು ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ನೋಡಿ ನಮ್ಮ ಅಭಿಮಾನಿಗಳು ಎಷ್ಟು ಚೆನ್ನಾಗಿ ಫೈಟ್ ಮಾಡ್ತಾಯಿದ್ದಾರೆ ಅಂತೇಳಿ. ಸೊ ಇದಕ್ಕೆಲ್ಲ ಕಾರಣ ಯಾರು ಅಂತಂದರೆ ಲೀಡರ್ ಯಾರಿದ್ದಾರೆ, ಸಾರಥಿ ನಮ್ಮ ವಸಂತಣ್ಣನವರು. ಅವ್ರ ಮೇಲೆ ಹೆಂಗೆ ಕಂಟ್ರೋಲ್ ಮಾಡ್ತಾ ಇರ್ತಾರೆ, ಹೆಂಗೆ ರಿದಮ್ ಮಾಡ್ತಾ ಇರ್ತಾರೆ, ಅದೇ ರೀತಿ ನಮ್ಮ ಅಭಿಮಾನಿ ವರ್ಕ್ ಆಗ್ತಾ ಇರ್ತಾನೆ. ಸೊ ಇಬ್ಬರು ಕೋಆರ್ಡಿನೇಷನ್ ತುಂಬ ಚೆನ್ನಾಗಿದೆ. ಸೊ ಅದರಿಂದನೇ ನಮ್ಮ ಅಭಿಮಾನಿ ತುಂಬ ಸಕ್ಸಸ್ ಎಲ್ಲಿ ಹೋದರೂ ಕೂಡ. ಈ ಸಕ್ಸಸ್ಗೆಲ್ಲ ಕಾರಣ ನಮ್ಮ ವಸಂತಣ್ಣ ಅಂತ ಹೇಳಿದ್ರು ತುಂಬ ಖುಷಿನೇ. ಸೊ ಏನಕ್ಕಂದರೆ ಅವರ ಒಂದು ಹತೋಟಿಯಲ್ಲಿ ನಮ್ಮ ಅಭಿಮಾನಿ ಬೆಳೆದಿದ್ದಾನೆ. ಹಾಗಾಗಿ ಮಾವತನ ಮಾತು ಅವನು ಕೇಳ್ತಾನೆ, ನಮ್ಮ ವಸಂತಣ್ಣವರು ಕೂಡ ಎಷ್ಟು ಕಂಟ್ರೋಲ್ ಮಾಡಬೇಕು ಅಷ್ಟು ಕಂಟ್ರೋಲ್ ಮಾಡ್ತಾನೆ ನಮ್ಮ ಅಭಿಮಾನಿನ. ಏನಕ್ಕಂದ್ರೆ ಅಭಿಮಾನಿಗೆ ತುಂಬ ಕೋಪ. ಸೊ ಆ ಕೋಪದಲ್ಲಿ ಕೆಲವು ಆನೆಗಳನ್ನ ಯಾವ ರೀತಿಯಲ್ಲಿ ಹೊಡೆದು ಮೇಲೆ ಹತ್ಸನ ನೋಡಿ. ಸೊ ಇಷ್ಟು ನಮ್ಮ ಅಭಿಮಾನಿಯು ಫೈಟ್ ಮಾಡಿದ ಬಗ್ಗೆ ಮಾಹಿತಿ. ಸೊ ತುಂಬ ಇದ್ದಾವೆ, ಹೇಳ್ತಾ ಹೋದರೆ ಸೊ ನಿಮಗೆ ಒಂದು ಕಥೆಗಳನ್ನೇ ಬರಿಬೋದು. ಸೊ ಕೆಲವೊಂದು ವೀಡಿಯೋಗಳನ್ನ ನಾನು ಇಲ್ಲಿ ಹಾಕಿದ್ದೀನಿ, ನೋಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಏನಂತ ಥ್ಯಾಂಕ್ ಯು ಸೋ ಮಚ್.